ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ. ವೀಕ್ಷಕರೇ ನೋಡಿ, ಎಲ್ಲರಿಗೂ ಗೊತ್ತಿರುತ್ತೆ ವಕ್ರೀ ಗ್ರಹಗಳು. ವಕ್ರೀ ಗ್ರಹಗಳಂದ್ರೆ ಏನು? ಸಾಮಾನ್ಯವಾಗಿ ನೋಡಿ, ಸೂರ್ಯನಿಂದ 180ರಿಂದ 220 ಡಿಗ್ರಿಗೆ ಬರುವಂಥದ್ದಕ್ಕೆ ನಾವು ವಕ್ರೀ ಗ್ರಹಗಳು, ಅಲ್ಲಿಂದ ಬಂದಾಗ ಗ್ರಹಗಳು ವಕ್ರತ್ವವನ್ನು ಪಡೆಯುವಂಥದ್ದು. ವಕ್ರ ಗ್ರಹಗಳ ಒಂದು ಫಲ ಅಂತ ಏನು ತಗೊಂಡಾಗ ಸ್ವಲ್ಪ ವಿಸ್ತೃತವಾಗಿರುವಂಥ ಫಲಗಳು ಸಿಗುತ್ತೆ. ತಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಸೂರ್ಯ ಚಂದ್ರ ಎಂದೂ ವಕ್ರವಾಗೋದಿಲ್ಲ. ಆದರೆ ಮುಂಬರುವ ಗ್ರಹಗಳು ಯಾವುದು? ಮಂಗಳ ಗ್ರಹ ಅಂತಂದರೆ ಮಂಗಳ ಗ್ರಹ ವಕ್ರವಾಗಿರುತ್ತೋ ಅವ್ರಿಗೇನಾಗುತ್ತೆ, ಧೈರ್ಯ ಸಾಹಸ ಪ್ರಕ್ರಮ ಸ್ವಲ್ಪ ವಿಪರೀತವಾಗಿರುತ್ತೆ. ಸುಮ್ಮನೆ ಹಂಗೆ ಮುನ್ನುಗ್ಗುವಂಥದ್ದು ಜಾಸ್ತಿ ಇರುತ್ತೆ ಲೈಫಲ್ಲಿ. ಬುಧ ಅಂದರೆ ಬುದ್ಧಿಗೆ ಕಾರಕ ಅಂತ ಹೇಳ್ತೀವಿ. ಇವರಿಗೆ ಯಾರ ಜಾತಕದಲ್ಲಿ ಬುಧ ವಕ್ರಗತವಾಗಿರುತ್ತೋ ಅವರಿಗೆ ವಿಪರೀತ ಬುದ್ಧಿ, ಬುದ್ಧಿಗಿನ ವಿಪರೀತ ಬುದ್ಧಿ ಜಾಸ್ತಿ. ಯಾರ ಜಾತಕದಲ್ಲಿ ಗುರು ವಕ್ರಿ ಇರ್ತಾರೋ ಅವರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಯಾರೇನು ಹೇಳಿದ್ರು ಒಪ್ಕೊಳ್ಳೋದೇ ಇಲ್ಲ. ಅಂದರೆ ಅವರಿಗೆ ಅದು ಸಮಾಧಾನವಾದಾಗ ಮಾತ್ರ ಒಪ್ಕೊಳ್ಳೋವಂಥದ್ದು. ಮತ್ತು ಶುಕ್ರ ಭೋಗಕಾರಕ, ಅತಿ ಭೋಗ ಅಂತಂದರೆ ಶುಕ್ರ ವಕ್ರತ್ವ ಕೊಡುತ್ತೆ. ಕೊನೆಯದಾಗಿ ಶನಿ ವಕ್ರತ್ವ ಬಂದಾಗ ಕರ್ಮಕಾರಕ ಶನಿ, ಅವ್ರು ಏನೇ ಒಂದು ಕೆಲಸ ಮಾಡ್ತಿದ್ದಂದರೆ ಇನ್ನೂ ಮೋರ್ ದೆನ್ ಒನ್ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಿರ್ತಾರೆ. ಈ ರೀತಿ ಗ್ರಹಗಳ ವಕ್ರತ್ವವಾಗಿರುವಂಥ ವಿಚಾರ. ಎಲ್ಲರಿಗೂ ಧನ್ಯವಾದಗಳು.